ಬರ ಬರ ಹೋಗಿ ನೀರು ತಕೊಂಬರೋಣ. ಹಾಂ, ಅಡುಗೆ ಮಾಡೋಣ ಆದ್ರೂ ಒಂದನಿ ನೀರಿಲ್ಲ. ಇನ್ನೇನು ಸರಿಯೇ ಸರಿ. ಹಾಂ, ಹೆಂಗು ಹೊಲ್ದ ಕಡೆಗೆ ಹೋಗಿ ಓಡಾಡಿಕೆ ಬಂದ್ಬಿಡ್ತಾನೆ. ಜೋರಾಗಿ ಮಳೆ ಬಂತು, ಯಾವಾಯ್ತು ಇವನು ಬದುಕಿಲ್ಲ ಬಾಳಿಲ್ಲ, ಉಂಡು ಎಲ್ಲ ನಾನು ಲಾವ್ ಹೊಡ್ಕೊಂಡು ಅಲ್ಲೇ ಸರಿ. ಮನೆಗಳದ್ದು ಒಂದು ಬದುಕೊಂಬದು ಮುಟ್ಟಕ್ಕಿಲ್ಲ. ಹೋಗಿ ರಪ್ಪನ ಕೆರೆತಕ್ಕ ನೀರು ತಗೊಂಬಂದು ಅಡುಗೆ ಮಾಡೋಣ. ಆಮೇಲೆ ಈಟತ್ತಾದ್ರೆ ಅಡುಗೆ ಮೇಲೆ ನಮ್ಮ ತಾತಕ್ಕೂ ಜಗಳ ಮಾಡ್ತಾನೆ. ಅಯ್ಯೋ ಯಾತದ ಹೇಳೋತ್ತಿಗೆ ನನ್ನ ಹಣೆ ಬರನೇ ಇಷ್ಟು. ಹಾಂ, ಎಷ್ಟೋ ಗಂಡಸರು ಮನೆಗೆ ಸಣ್ಣ ಪುಟ್ಟ ಬದುಕ ಯೋಟ್ ಮಾಡಿಕೊಡ್ತಾರೆ. ಈ ವೈನು ಇದ್ದಾನೆ ಯಾತ್ಕ ಬಂದಾನಲ್ಲಿ ವಯ್ಯ. ಅಯ್ಯೋ ಬಾತಾಗಿ ಏನೋ ಏನೋ ರಾತ್ರಿ ಕೇಳ್ದೆ ಅಪ್ಪ ಇನ್ನ ರೇಡಿಯೋ ತರಕ್ಕೆ ಕೇಳ್ದೆನಮ್ಮ. ನಾನು ಅದಕ್ಕೆ ನೀನು ಕೇಳೋಣ ಅಂತ ಯೋಧನೆ ಓಡಿ ಬಂದೆ. ಏ ಕುರಿಯ, ನಾನು ಇವಾಗ ಕೆರೆತಕ್ಕೆ ಹೋಗಿ ನೀರು ತಕೊಂಬರ್ಬೇಕು. ಸುಮ್ಮನೆ ಒಳಕ್ಕೆ ಹೋಗ್ತೀವಿ ಅಯ್ಯೋ ನನ್ನ ತನ್ನ ಬುಡಿಯನ. ಹಾಂ, ಇವು ನಾನು ಕೇಳು ಇಲ್ಲ ನಿಮ್ಮ ಅಪ್ಪ ಬಂದಿದ್ದೇನೆ. ತಡವಾಗಿ ಬಂದರು ಎಲ್ಗೋಗಿದ್ರೆ ಯೋನ್ ಕತೆನ. ಆಮೇಲೆ ಸಿಟ್ಟು ಮಾಡ್ಕೊಂತಾರೆ. ನಿದ್ದೆ ಬೇರೆ ಮೊದಲೇ ಹೋಯ್ ನಿದ್ದೆ ಕುಂಭಕರ್ಣ. ಅದಕ್ಕೆ ನಾನು ಇವನು ಕೇಳಲಿಲ್ಲ ಏನಿಲ್ಲ. ಆಮೇಲೆ ಕೇಳ್ತೀನಿ. ಹೋಗಿ ಇವಾಗ ನಾನು ನೀರು ತಕೊಂಬರ್ಬೇಕು. ಅಮ್ಮ ಆಮೇಲೆ ಹೋಗಿ ತಕೊಂಬರೋಣ ಬಾರಮ್ಮ. ನಾನು ಬೊತ್ತಿನ ಬೇಕಾದ್ರೆ ಕೆರೆತಕ್ಕೆ ನಾನು ಒಂದು ಯಾತ್ರಕನ ಸಣ್ಣದ್ರ ತಾಮಂದು ಕೊಡ್ತೀನಿ ಬಾರಮ್ಮ. ಇವಾಗ ಹೆಂಗು ಅಪ್ಪಯ್ಯ ಎತ್ಕೊಂತಿತ್ತು. ಹಾಂ, ನೋಡ್ಕೊಂಬಂದೆ. ಬಾರಮ್ಮ ಕೇಳವ ಅಪ್ಪಯ್ಯನ. ನೀನು ಕೇಳಿರಿಲ್ಲ ಅನ್ನಲ್ಲಿ ಬಾರಮ್ಮೋ ಅಮ್ಮೋ ಬಾರಮ್ಮೋ ಯಮ್ಮೋ. ನೋಡ್ಲಾಕ್ರಿಯ, ಕಾಪಿ ಇಕ್ಕೊಂದನಿ ನೀರಿಲ್ಲ, ಅಡುಗೆ ಮಾಡೋಕ್ಕೊಂದನಿ ನೀರಿಲ್ಲ. ಈಗ ನಿಮ್ಮ ಅಪ್ಪ ಹಿಂಗೆ ಕೊಟ್ಟೆ ನಾನು ರೇಡಿಯೋ ತಂದು ಕೊಡು, ಅದನ್ನು ತಂದು ಕೊಡು, ಇದನ್ನು ತಂದು ಕೊಡು ಅಂತ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒಂದು ರಾಸ ಹೊತ್ತಾಗ್ತೈತಿ. ತಿರ್ಗಿ ಅಡುಗೆ ಮಾಡಿಲ್ಲ ಅಂತ ನಿಮ್ಮ ಅಪ್ಪನೂ ಬೈತೈತಿ. ರಾತ್ರಿ ಯಾಕೋ ಉಂಟಂಗೆ ಬೇರೆ ಮನೆ ಕೇಳ್ತು. ಹಾಂ, ಆಮೇಲೆ ಏನಿಲ್ಲ ನನ್ನೇ ಬೈಯೋದು. ಸುಮ್ಮನೆ ಹೋಗೀಗ, ಆಮೇಲೆ ಕೇಳ್ತೀನಿ. ನೀನು ಒಳ್ಳೆ ಹುಡುಗ ಕಣಲ್ಲ, ಯಾತದನ್ನ ಇಟ್ಕೊಂಡ್ರೆ ಅದೇ ಸರಿ. ತಲೆ ತಿಂದು ಮಿಗ್ಲಿಕಾಯಿ ಆಗ್ತೇವೆ. ರೋಸ್ ಬೇಡ, ಹೋಗಿ ಸುಮ್ಕೊಳಾಕಿ. ಯಮ್ಮೋ ಬಾರಮ್ಮ, ನಾನು ನಿಜವಾಗ್ಲೂ ನೀರು ತಗೊಂಡು ಕೊಡ್ತೀನಿ ಬಾರಮ್ಮ. ನೀನು ಕೈ ಮುಗಿತೀನಿ. ಈಗ ಅಪ್ಪ ಎತ್ಲನ ಹೋದ್ರೆ ತಿರ್ಗಿ ನೀನು ಮರೀತೀಯ. ಬಾರಮ್ಮೋ ಯಮ್ಮೋ ಬಾರಮ್ಮೋ. ಥೋ ಹೋಗತ್ತಾಗೆ ಈ ಹುಡುಗದೊಂದು ಸವಾಸ ಆತಲ್ಲಪ್ಪ. ನಡಿಯ ಕೇಳ್ತೀನಿ ನಡಿ. ನಿನ್ನೆ ನಿಮ್ಮ ಅಪ್ಪ ಏನನ ಇಲ್ಲ ಅಂತ ಸುಮ್ಮನಾಗ್ಬೇಕು. ನೆನೆದಿಂದಲೇ ಹೇಳಿದ್ಯಾ ನಿಮ್ಮ ಅಪ್ಪ ಏನಾನ ಬೇಡ ಅಂದ್ರೆ ಸುಮ್ಮನೆ ಆಗ್ತೀನಿ ಅಂತ. ಆಮೇಲೆ ತಿರುಗಿ ಏನಾನ ನನಗೆ ರೇಡಿಯೋ ಕೊಡ್ಸೋಂಥ ರೋಸಿರೆ ಇವನಿಲ್ಲ. ಈಗ ಇಲ್ಲೈತಲ್ಲ ಇದು ಕೊಡ ತಾಂಡು ಕುಕ್ಬಿಡ್ತೀನಿ ತಲೆ ಮ್ಯಾಕೆ ಅಷ್ಟೇ. ನಡಿ ಕೇಳ್ತೀನಿ. ಅದ್ಯೋ ನೀ ಹೇಳುತ್ತ ನೋಡೋಣ. ಯಾಕೆ ತಾಯಿ ಮಗ ಇಬ್ರು ಹಿಂಗೆ ಓದ್ತಾ ಇದ್ದೀರಾ? ಏನು ಸಮಸ್ಯಾರ? ಈ ಕರಿಯ ಸುಮ್ಮನೆ ನಿಂತ್ಕೊಳ್ಳ. ಕೇಳೋಕ್ಕೆ ಅಂತಾನೆ ಬಂದಿದ್ದೀನಿ. ಕೇಳು ಅಂತಾನೆ ಸುಮ್ಮನೆ ನಿಂತ್ಕೊಂಡು ನಾನೆಲ್ಲ ಕೇಳ್ತೀನಿ. ಅದು ಏನಿಲ್ಲ ಕಣಯ್ಯ, ಅದು ನೆನೆ ದಿನ ನಾನು ಗಂಗಜ್ಜಿನೂ ಕುಟುಂಬಕ್ಕೆ ಹೋಗಿದ್ವಿ. ಅದಕ್ಕೆ ಏನು ಅಂದರೆ ಅದಕ್ಕೆ ಗೌಡ್ರ ಮತಕ್ಕೆ ಹೋಯ್ದ್ರಿ? ಯಾಕೆ? ಹಾಂ, ಅಲ್ಲ ನನಗೊಂದು ಮಾತು ಹೇಳ್ದಂಗೆ ಹೋಗಿದೆಯಲ್ಲ ಗೌಡ್ರ ಮತಕ್ಕೆ. ನಿನಗೆ ಭಯ ಐತೇನೆ? ಗಂಡಿಗೆ ಒಂದು ಮಾತು ಹೇಳ್ಬೇಕು ಅಂಬೋದೇನೋ ನಾ ಭಯ ನಯ ಐತೆ ನಿನಗೆ. ಏನೇ ಅಂದ್ರೂ ನೀನು ಆಲೆ ಬೋಲೆ ಹೆಚ್ಕೊಂಡಿದ್ಯಾ. ಸರಿ ಏನಕ್ಕೆ ಹೋಗಿದ್ದೆ ಗೌಡ್ರ ಮತಕ್ಕೆ? ಹಾಂ, ಗಂಗಜ್ಜಿ ನೀನು ಏನಕ್ಕೆ ಹೋಗಿದ್ರಿ? ಅದು ಯೋನಿಲ್ಲ ಕಣಯ್ಯ, ಗೌಡ್ರು ಅದು ಹತ್ತದ ರೇಡಿಯೋನ ತಕೊಂಬಂದೇವ್ರಂತೆ. ಅದ್ರಾಗೆ ಹಾಡು ವಾರ್ತೆ ಎಲ್ಲ ಬರ್ತಾವಂತೆ. ಅದಕ್ಕೆ ಎಲ್ಲ ಹಂಗಂತ ಮಾತಾಡ್ಕೊಂತಿದ್ರಂತೆ. ಗಂಗಜ್ಜಿ ಬಂದು ಹಂಗೆ ಅಂತು. ಗೌಡ್ರು ರೇಡಿಯೋ ತಕೊಂಬಂದೇವ್ರೆ ಕಣೆ, ಬಾರಿ ನೋಡಕ್ಕೆ ಹೋಗೋಣ ಅಂತವ. ಈ ಕರಿಯ ಬೇರೆ ಅವಾಗ ಅಲ್ಲೇ ಇದ್ದ. ಇವನ್ ಬೇರೆನ ಅಮ್ಮ ಹೋಗನ್ ಬಾ ಅಂತ ಒಂದೇ ಉಸಿರಿಗೆ ಔಷಧಿ ಮಾಡ್ದೆ. ಅದಕ್ಕೆ ಅವಜ್ಜಿ ಈಗ ಬೇಡ ನಾಳೆಗೆ ಹೋಗೋಣ ಅಂತ ಹೇಳಿದ್ ಮೊನ್ನೆ ದಿನ. ತಿರ್ಗಾ ನೆನೆ ದಿನ ಇವನು ಗೊತ್ತು ಬಟ್ಟೆ ಎಬ್ರಿಸಿ ನಾನು ರಪ ಎಲ್ಲ ಬದುಕು ಮಾಡಿ ಹೋಗಿ ಬಂದ್ವಿ ಕಣಯ್ಯ. ಎಂಥ ಚೆನ್ನಾಗೈತೆ ಗೊತ್ತೇನೆ ರೇಡಿಯೋ ಅಂಬೋದು. ಅದರೊಳಗೆ ಎಂತಹ ಚೆನ್ನಾಗೆ ಪದ ಎಲ್ಲ ಬರ್ತವೆ. ಆಮೇಲೆ ಎಲ್ಲ ಅಲ್ಲೂ ಇಲ್ಲೂ ನಡೆದಿರ್ತೈತಂತಲ್ಲ, ಅದೆಲ್ಲ ಹೇಳ್ತಾರೆ ವಾರ್ತೆ ಅಂತದು. ಅದನ್ನೆಲ್ಲ ಹೇಳ್ತಾರಂತೆ. ಎಷ್ಟು ಚೆನ್ನಾಗೈತೆ ಅಂದರೆ ಬಿಡಯ್ಯ ನೋಡ್ಬೇಕಣಯ್ಯ. ಬೋಲ್ ಚೆನ್ನಾಗೈತೆ ಕಣಯ್ಯ ಆ ರೇಡಿಯೋ ಅಂಬೋದು. ಅದನ್ನೇ ಏನಮ್ಮ ಅಲ್ಲಿ ಹಳ್ಳಿ ಕಟ್ಟಿದಾಗೆ ನಾನು ರಾತ್ರಿ ಹೋಯ್ತನಲ್ಲ, ಮಾತಾಡ್ತಾ ಇದ್ರು ಎಲ್ಲನ ಜನಗಳು ಗಂಡಸರು ಮಾತಾಡ್ತಿದ್ರಲ್ಲ, ಅವಾಗ ಅದನ್ನೇ ಏನಪ್ಪ ಹೇಳ್ತಿದ್ರು. ಗೌಡ್ರು ಎತ್ತದ ರೇಡಿಯೋ ಎಂಬತ್ತು ತಕ್ಕಂಬಂದೇವ್ರಿ, ಅದ್ರಾಗ ಹಾಡೆಲ್ಲ ಬರ್ತವೆ, ವಾರ್ತೆ ಎಲ್ಲ ಬರ್ತವೆ ಅಂತ ಹೇಳ್ತಿದ್ರು. ನಾನಂದ್ರೆ ಅದ್ರ ಕಡೆ ಗಮನ ಕೊಡಲಿಲ್ಲ. ರೇಡಿಯೋ ಅಂದರೆ ಹೆಂಗಿರ್ತೈತೆ? ಅದ್ರಾಗೆ ಮನುಷ್ಯರು ಕೂಕೊಂಡು ಹಾಡು ಹೇಳ್ತಾರ, ಮನುಷ್ಯರು ಕೂಕೊಂಡು ವಾರ್ತೆ ಹೇಳ್ತಾರ. ಹೆಂಗಿರ್ತೈತೆ ರೇಡಿಯೋ ಅಂಬೋದು? ಇದು ಯಾತದಲ್ಲ ಈಟೇಟ್ ಇರ್ತೈತೆ ಅಂತೀಯ, ಮತ್ತು ಅದ್ರಾಗೆ ಮನುಷ್ಯರು ಹಾಡು ಹೇಳೋದು ಬರ್ತೈತೆ ಅಂತೀಯಲ್ಲ, ಮನುಷ್ಯರೆಲ್ಲಿ ಕುಂತಿರ್ತಾರೆ? ಅದೇ ಕಣಯ್ಯ ರೇಡಿಯೋ ಅಂಬೋದು ಸ್ಯಾನೆ ದೊಡ್ಡದಾಗಿರಲ್ಲ. ನಾವು ನೀನು ಅನ್ಕೊಂಡಂಗೆನ
ಭಾರಿ ದೊಡ್ಡದಾಗಿರ್ತೈತೆ. ಅದ್ರಾಗೆ ಮನುಷ್ರು ಕುತ್ಕೊಂಡು ಹಾಡು ಹೇಳ್ಬೇಕಲ್ಲ, ಅದಕ್ಕೆ ಮನುಷ್ರು ಇಡ್ಸೋವಷ್ಟು ದೊಡ್ಡದಾಗಿರ್ತೈತೆ. ಅದನ್ನೊಂದು 3-4 ತಕೊಂಬರ್ಬೇಕು ಅಂತ ಅನ್ಕೊಂಡಿದ್ವಿ ನಾನು ಗಂಗಜ್ಜಿಯೂ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅದು ಈಟೈತೆ ಅಂತನ. ನಾವು ಅಲ್ಲ ಈಟೈತಲ್ಲ, ಇದ್ರಾಗ ಮನುಷ್ರು ಹೆಂಗೆ ಕುತ್ಕೊಂಡು ಹಾಡು ಹೇಳ್ತಾರೆ ಅನ್ಕೊಂಡ್ವಿ. ಅವಾಗ ಗೌಡ್ರು ಹೇಳಿರು ಕಣಯ್ಯ, ಅದೇನೋ ಅದ್ಯಾರೋ ವಿಜ್ಞಾನಿಗಳು ಕಂಡಿಡ್ದೇವ್ರಂತೆ. ಆ ಮನುಷ್ಯರಿಗೆ ಬದುಕು ಮಾಡಿ ಬಂದಾಗ ಸಾಕಾಗಬಾರ್ದು, ಬೇಜಾರಾಗಬಾರ್ದು, ಬೇಜಾರು ಹೋಗ್ಬೇಕು ಅಂತೇಳಿ ಇದನ್ನ ಕಂಡಿಡ್ದವ್ರಂತೆ. ಅಲ್ಲೆಲ್ಲೋ ಕುತ್ಕೊಂಡು ಹಾಡು ಹೇಳೋದು ಇಲ್ಲಿ ಬರೋಂಗೆ ವಿಜ್ಞಾನಿಗಳು ಕಂಡಿಡ್ದವ್ರಂತೆ. ಗೌಡ್ರು ಹಂಗಂತೆ ಹೇಳಿರು. ನಮಗೂ ಆವಾಗಲೇ ಗೊತ್ತಾಗಿತ್ತು ಕಣಯ್ಯ. ಅಂದ್ರೆ ಮತ್ತೆ ಎಂಥ ಚೆನ್ನಾಗೈತಿ ಅಂದರೆ ರೇಡಿಯೋ ಎಂಬುದು ಬೋಲ್ ಚೆನ್ನಾಗೈತೆ ಕಣಯ್ಯ. ಓ ಹಂಗೇನು? ನಾನೆಲ್ಲ ದೊಡ್ಡದಾಗೈತೆ ಅನ್ಕೊಂಡಿದ್ನಮ್ಮ. ಚೆನ್ನಾಗಿ ಬತ್ತಾವ ಅದ್ರಾಗೆಲ್ಲ ಹಾಡು ಪಾಡುನು. ಅವು ಹಂಗಾರೆ ಗೌಡ್ರು ಎಲ್ಲಿ ತಗೊಬಂದ್ರಂತ ಅದನ್ನು? ಶಾನೆ ದುಡ್ಡಿರ್ಬೇಕೇನ ಸಮನಿಕ್ ಅದಕ್ಕೆ. ಗೌಡ್ರು ಪ್ಯಾಟಿಗೆ ಹೋಗ್ತಾರಲ್ಲಯ್ಯ ಯಾವಾಗ್ಲೂ. ಅವಾಗವಾಗ ಪ್ಯಾಟಿಗೆ ಹೋಗ್ತಾರಲ್ಲ, ಅವಾಗೆಲ್ಲ ತಕೊಂಬಂದೇವ್ರಿ. ಅಂದ್ರೆ ಮಾತ್ರ ಎಂಥ ಚೆನ್ನಾಗೈತೆ ಗೊತ್ತೇನಯ್ಯ. ಅಯ್ಯೋ ನಾವೊಂದು ತಕೊಂಬರೇನಯ್ಯ ಅಂತದ ರೇಡಿಯೋ ಅಂಬದ. ತಕೊಂಬತ್ತಾರೆ ಈಗಳೇ ಸೊರಿಯದಳ್ಕಣೆ ನೀನು. ಅದು ತಕೊಂಬರನಂತೆ. ದುಡ್ಡೇನು ಹಂಗೆ ಕುಣಿಸ್ತಾಯ್ತಿ ಉಳ್ತಾಗೆ ತಕೊಂಬರಕ್ಕೆ. ಸುಮ್ಮನೆ ಹೋಗಿ ಏನು ಅದೇನು ಬದುಕು ನೋಡೋಕೆ ಹೋಗಿ ಕೊಡ ಹಿಡ್ಕೊಂಡು ನಿಂತಿದ್ಯಾ? ನೀರು ಗೀರು ತರಕ್ಕೆ ಹೋಗ್ತಿದ್ದೇನಾ? ಹೋಗಿ ನೀರ. ಓಹೋ ರೇಡಿಯೋ ತಗೊಂಬಂದು ಏನು ಹಾಡು ಕೇಳ್ಕೊಂಡು ಮನೆಗೆ ಇರ್ತಾಳೆ. ಬದುಕು ಬಾಳು ಏನು ಬೇಡ. ಅಯ್ಯೋ ನಾನೇನು ಬದುಕು ಬಾಳು ಬಿಟ್ಟು ಯಾವಾಗಲೂ ಅದನ್ನ ನೋಡ್ತೀನಿ ಅಂತ ಹೇಳಿನೇನಯ್ಯ. ಪಿಯೋಚಾರ ಆದಾಗ ಕೇಳ್ಬೋದು ಅಂತ ಹೇಳಿನಪ್ಪ. ನೀನು ಯಾಕೆ ಆಪಾಟಿ ಹುಡ್ರುಗಟ್ಕೊಂತೀಯ? ನಾನೇನು ಬದುಕು ಬಾಳು ಬಿಟ್ಟು ಏನು ಯಾವಾಗಲೂ ಅದನ್ನೇ ಕೇಳ್ಕೊ ಕೂಕಂತೀನಿ ನಮ್ಮಂಗೆ ಹೇಳ್ತೀಯ. ಪಾಪ ನಾನೇನು ಬದುಕಿದ್ದಕ್ಕೆ ಮಾಡ್ತೀನಿ. ಉಂಟುಂಟು ಮನೆಗೆ ಅಂತೀನಿ ನೋಡು. ಇನ್ನೂ ಹಂಗೆ ಮಾಡಂಗಿದ್ದಿದ್ರೆ ಇನ್ನೂ ಒಂದಿಟ್ಟು ಹೇಳ್ತಿದ್ದೆ. ಬದುಕು ಮಾಡಿದ್ರು ಏನು ಗಂಟ್ಲೊಡಿತೀಯ ನೀನು? ನೋಡೇ ತಾಯಿ, ನನ್ನ ತಗ ದುಡ್ಡು ಇಲ್ಲ ಪಡ್ಡು ಇಲ್ಲ. ಸುಮ್ಮನೆ ಹೋಗಿ ಅದೇನು ಕ್ಯಾಮೆ ನೋಡೋಗು. ರೇಡಿಯೋನು ಬೇಡ, ಯಾತ್ರೊಳು ಬೇಡ. ನೋಡ್ಲಕ್ಕರಿಯ ನಾನು ಹೇಳಲಿಲ್ಲವೇ? ಕೇಳೋದು ಬೇಡ ಕಣಲ್ಲದ. ಯಮ್ಮ ಕೇಳು ಕೊಡ್ಸುತ್ತೆ, ಯಮ್ಮ ಕೇಳು ಕೊಡ್ಸುತ್ತೆ. ನೀನೇ ಕೊಡ್ಸಲ್ಲ, ನೀನೇ ಕಂಜೂಸ, ಹಂಗೆ ಹಿಂಗೆ ಅಂದೆ. ನೋಡಿ ನಿನ್ನೆದ್ರೆ ನಿಮ್ಮ ಅಪ್ಪಯ್ಯ ಕೊಡ್ಸಲ್ಲ ಅಂತ ಹೇಳ್ತೈತೆ. ಇವಾಗ ನಾ ಸುಮ್ಕಿರ್ತೀಯ ಬಾಯಿ ಮುಚ್ಕೊಂಡು? ಹೇಳಿದ್ದೆ ತಾನೆ ಅಪ್ಪಯ್ಯ ನನಗೆ ಕೊಡ್ಸಲ್ಲ ಅಂದ್ರೆ ನಾನು ನಿನ್ನ ತಿರುಗಿ ಕೇಳಲ್ಲ ಕಣಮ್ಮ ಅಂತ. ಇವಾಗ ಕೇಳಿಸ್ಕೊಂಡಲ್ವೇ? ಸುಮ್ಕಿರ್ಬೇಕಿನ್ನ. ಆಮೇಲೆ ತಿರುಗಿ ನನಗೆ ರೇಡಿಯೋ ಕೊಡ್ಸು ಅಂದ್ರೆ ಎತ್ತು ಪಟ್ಟೆ ಚಿರ್ಕಾಕ್ತೀನಿ. ಅಲ್ಲ ಕಣಯ್ಯ, ಈ ಹಂಗನು ಅದೇ ದುಡ್ಡು ಐತಲ್ಲ, ಆ ದುಡ್ಡಿಗೆ ಒಂದು ರೇಡಿಯೋ ತಕೊಂಬರಯ್ಯ ಬ್ಯೋಜರದಾಗ. ನೀನು ಹಾಡು ಕೇಳ್ಬೋದು, ನಾನು ಕೇಳ್ಬೋದು, ಗೌರಿಯನ್ನು ಕೇಳ್ಬೋದು ಕಣಯ್ಯ. ಹೆಂಗು ದುಡ್ಡು ಐತಲ್ಲ, ಇಲ್ಲ ಅಂದಿದ್ರೆ ಬಿಡತ್ತ ಅನ್ಬೋದಾಯ್ತು. ಹೆಂಗು ದುಡ್ಡು ಐತಲ್ಲ ತಕೊಂಬರಯ್ಯ. ಯಾತೋದೇ ದುಡ್ಡು ಐತೆ ತಕೊಂಬ. ಕುಣಿತಾ ಇರ್ಬೋದು ದುಡ್ಡು ಇಲ್ಲಿ. ನಾನು ಅದಕ್ಕೂ ಇದಕ್ಕೂ ಸಾಲ ಮಾಡಿರೋದ, ಸಾಲ ಕೊಡೋಣ ಅಂತ ಇಕ್ಕೊಂಡಿದ್ದೀನಿ. ನಾನು ಅಲ್ಲಿ ಅವಣ್ಣ ಇದ್ದಾಗೆ ಇಸ್ಕೊಂಬಂದಿದ್ದೆ, ಕೊಡೋಣ ಅಂತ ಹೋಗಿದ್ದೆ. ಅವಣ್ಣ ಇರಲಿಲ್ಲ. ಅವಣ್ಣ ಎಲ್ಲ ಊರಿಗೆ ಹೋಯ್ತಂತೆ, ಬಂದಾಗ ಕೊಡಿವಿಂತೆ ಕಣಣ ಅಂತು. ಅಯ್ಯಮ್ಮ ನೋಡು, ಅಯ್ಯಮ್ಮ ನೋಡಿ ಕಲಿ. ನಿನ್ನಂತಳ ಇದ್ರೆ ಕೊಡು ಇಲ್ಲಿ ಎಣ ಅಂತೇಳಿ ಇಸ್ಕೊಂಡು ಇಕ್ಕೊಂಬಿಡ್ತಿದ್ದೆ. ಪಾಪ ಅಯ್ಯಮ್ಮ ಎಣ ನಮ್ಮ ಮನೆಯವ್ರು ಬಂದಾಗಲೇ ಕೊಡಿವಿಂತೆ ಹೋಗೋಣ ಅಂತ ಹೇಳ್ತು. ನಿನ್ನಂತಳಲ್ಲ ಅಯ್ಯಮ್ಮ, ಭಾರಿ ಒಳ್ಳೇದು. ಯೋ ನಾನು ಒಳ್ಳೇಳಾಗೋದಕ್ಕೆ ಕಣಯ್ಯ ನನ್ನ ದುಡ್ಡು ನಿನಗೆ ಕೊಟ್ಟಿರೋದು. ಸೌರ್ಯದನ್ ಕಣಯ್ಯ ನೀನಿರ್ವಾರ ನೀನು. ನೀನು ಒಳ್ಳೇಳಲ್ಲ ಅಂತ ಹೇಳ್ತೀಯ. ಊರಾಗಿರೋ ಹೆಂಗಸರೆಲ್ಲ ಒಳ್ಳೇರು, ನಾನು ಕೆಟ್ಟಳು. ಸೌರ್ಯದನ ನೀನು ಒಂದಿಷ್ಟ ಆಡಕ್ನ ಮಾತಾಡತ್ ಕಲಿ. ಒಳ್ಳೇಳು ಅಲ್ದಲೇ ಇದ್ದಿದ್ರೆ ನನ್ನ ದುಡ್ಡು ನನಗೆ ಕೊಡಯ್ಯ. ನಿನ್ಗೆ ಯಾಕಯ್ಯ ಕೊಡಬೇಕು ಅಂತಿದ್ದೆ. ಯಾಕೆ ಅಂತ ಕೊಟ್ರೆ ಬೋಲ್ ಮಾತಾಡ್ತೀಯ ಕೊಡಯ್ಯ ನೀನು. ನಂಗೆ ಅವೆಲ್ಲ ಗೊತ್ತಿಲ್ಲ. ಅದ್ಯಾತದು ರೇಡಿಯೋ ಅಂಬದ ತಕೊಂಬ ದುಡ್ಡಿಗೆ. ಅಮ್ಮ ಹೆಂಗನು ಅಪ್ಪ ಹಿಂಗೆ ಹೇಳ್ತಾ ಐತಿ. ಸಿಟ್ಟು ಮಾಡಿಕೊಂಡು ಇವಾಗ ಅಪ್ಪಯ್ಯ ಹೂ ತತ್ತಿದಿ ಅಂತ ಐತಿ. ನನ್ನಂತೂ ಬೋಲ್ ಖುಷಿ ಆಗ್ತಾ ಐತಿ. ಅಂತ ಇಂತ ನಮ್ಮನೆಗೆ ನಮ್ಮ ಅಪ್ಪ ರೇಡಿಯೋ ತಕೊಂಬತ್ತೈತಿ. ಈಗ ನಾನು ಏನನ್ನ ಸಿಟ್ಟು ಮಾಡ್ಕೊಂಬಿದ್ರೆ ತಾಯಿ ಮಗ ಇಬ್ಬರು ಸೇರ್ಕೊಂಡು ನನ್ನ ತೆಗಿರೋ ದುಡ್ಡು ವಸೂಲಿ ಮಾಡಿಬಿಡ್ತಾರೆ. ನಾನಿವಾಗ ಸಿಟ್ಕೊಂಡು ಇವ್ರಿಗೆ ಸರಿಯಾಗಿ ಬೈದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲ ಅಂದರೆ ಏನಿಲ್ಲ, ಹೆಂಗನ ಮಾಡಿ ದುಡ್ಡು ವಸೂಲಿ ಮಾಡಿಬಿಡ್ತಾರೆ. ಹಿಂಗೆ ಬಿಟ್ರೆ ಆಗೋಕ್ಕಿಲ್ಲ, ಸರಿಯಾಗಿ ಇವ್ರಿಗೆ ತಗೋಬೇಕು. ಸುಮ್ಕು ಹೋಗ್ತೀಯ, ಅದೇನು ಬದುಕು ನೋಡ್ಕೊಂತೀಯ? ಎದ್ದು ಹೇಳೋವತ್ಗೆ ನನ್ನ ಕೈಲಿ ಜಗಳ ಮಾಡಕ್ಕೆ ಬಂದಿದೀಯ. ನಾನು ಯಾರು ಏನು ತಗೊಂಬರಲ್ಲ, ಏನು ತಗೊಂಬರಲ್ಲ. ಈಗ ಹೋಗಿ ಸುಮ್ಕೆ. ನಾನು ಕೇಳ್ತೀನಿ. ಹೆಂಗೋ ನಾನು ಅಂದ್ರೆ ಬೋಲಾಸೆ ಅಪ್ಪಯ್ಯಗೆ ನಾನು ಕೇಳಿರಿಲ್ಲ ಅಂಬಲ್ಲ.
ಯಮೋ ಯಮೋ ನಾನೇ ಕೇಳೋಣ ಅಪ್ಪಯ್ಯನ ಒಂದು ಮಾತ ನಾನು ಕೇಳಿದೆ ಹೆಂಗೋ ಪಾಪ ಹುಡುಗ ಆಸೆ ಪಡ್ತಾ ಐತೆ ಅಂತ ಹ್ಞೂ ಅಂತ ಇದು ಕೇಳ್ತೀನಿ ಸುಮ್ಕೆ ನೀನು ಏನು ಮಾತಾಡಬೇಡ ನಾನೇ ಕೇಳ್ತೀನಿ ಯಪ್ಪ ಯಪ್ಪೋ ತಕ್ಕಂಬರಪ್ಪ ರೇಡಿ ಎಂಬುದು ಬೊಲ್ಸನ ಕೆಟ್ಟ ಕಣಪ್ಪ ನಾನು ಮರದಿಂದ ಬಂದಾಗ ಎಲ್ಲೂ ಆಟ ಆಡಕ್ ಹೋಗಲ್ಲ ಎಲ್ಗೂವೆ ಇಲ್ಲ ಕೂಕೊಂಡು ಹಾಡು ವಾರ್ತೆ ಕೇಳ್ತೀನಿ ನಮಗೂ ಬೇಜಾರು ಹೋಗ್ತೈತೆ ತಕ್ಕಂಬಾರಪ್ಪ ಯಪ್ಪೋ ಯಾತದ್ಲ ಈಗ ನಿಮ್ಮ ಅಮ್ಮಯಿಂದಾತು ಈಗ ನಿಂದು ಹೊತ್ಕೊಂಡೈತಿ ನಿಮ್ಗೇನು ತೆಗ್ದ ಕಡಿಬೋದು ದುಡ್ಡಿಲ್ಲ ಅಂತ ನಾನು ಬಡ್ಕೊಂತೀನಿ ರೇಡಿಯೋ ತಗೊಂಬ ಅಂತ ತಾಯಿ ಮಗ ಇಬ್ಬರು ರೋಸ್ತೀರ ಸುಮ್ಮನೆ ಹೋಗಿ ಅದೇನು ಬದುಕು ನೋಡೋಗ್ರು ಹೋಗಿ ಅಯ್ಯೋ ಆ ಕರಿಯ ಪಾಪ ಯಮ್ಮ ಅಪ್ಪ ಹೇಳಮ್ಮ ತೊತ್ತೈತೆ ಅಂತ ಹೇಳ್ತಿದ್ದ ಅಲ್ಲ ಹುಡುಗ ನಾನು ಬೇಜಾರು ಹೋಗೋದು ಕಣಯ್ಯ ತಗೊಂಬಾರಯ್ಯ ನೀನಿರ್ಬಾರ ಕಣಯ್ಯ ನೀನು ಏನು ನಿನ್ನ ದುಡ್ಡಾಗ ನೀನು ತಗೊಂಬತ್ತೀಯ ನಮ್ಮಂಗೆ ಆಡ್ತೀಯ ನನ್ನ ದುಡ್ಡನಾಗೆ ತಗೊಂಬ ಅಂತ ಹೇಳ್ತಾ ಇರೋದು ತಗೊಂಬ ಹೋಗಿ ಸುಮ್ಕಿ ಗೌಡ್ರು ಕೇಳಿ ನಿಮ್ಮಿಬ್ಬರಿಗೂ ಬಾಯಾಗ ಹೇಳಿರು ಏನು ನೀವೇನು ಅರ್ಥ ಮಾಡ್ಕೊಂಬಲ್ಲ ತಡೀರ್ ಮಾಡ್ತೀನಿ ಎಳ್ಳೆಳ್ಳು ಬಿಟ್ಟು ಹೇಳಿರೆ ಅವಾಗ ಗೊತ್ತಾಗ್ತೈತಿ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತೀರ ತಡೀರ್ ಬಂದೆ ಇವಾಗ ಇನ್ನೊಂದು ಸರಿ ಯೋನಾನ ನನಗೆ ಅದು ಯಾತದ ರೇಡಿಯೋ ಗೀಡಿಯೋ ಕೊಡ್ಸು ಅಂತ ಇಬ್ಬರು ಬೋರ್ಬೇಕು ಯೋರಿಗೆ ಬಿಡ್ತೀನಿ ಹೇಳಿಲ್ಲ ಹಂಗೆ ಇಬ್ರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ ಹೋಗಿ ಅದೇ ಕ್ಯಾಮೆ ನೋಡೋಗ್ರು ಹೋಗಿ ಪಾಪ ಯೋಟಾತೇನ್ಲ ಕರಿಯ ಜೋರಾಗಿ ಬೈತಿ ನಿಮ್ಮಪ್ಪ ಅವಳು ಬೇಡ ಸುಮ್ಕಿರಪ್ಪ ಅವಳು ಬೇಡ ಯೋಟಾತೇನಪ್ಪ ಇಲ್ಲ ಅಮ್ಮ ನಿಂಗೆ ಯೋಟಾತೆ ಇವಪ್ಪ ಇನ್ನ ಗೌಡ್ರತ ಕರ್ಕೊಂಡು ಹೋಗ್ಬೇಕು ಕಣಮ್ಮ ಅವತ್ತು ನಿನ್ನ ಒಯ್ದೈತೆ ಇವತ್ತು ನಿನ್ನ ನನ್ನ ಕೂಡ ಒಯ್ದೈತೆ ಇವಪ್ಪ ಇನ್ನ ಗೌಡ್ರತ ಕರ್ಕೊಂಡೋಗಿ ನಾವು ಸರಿಯಾಗಿ ಒಯ್ಯಿಸ್ಬೇಕು ಕಣಮ್ಮ ಬೇಡ ಕಣ್ಲ ಪಾಪ ಹಂಗೆಲ್ಲ ಮಾಡಬಾರ್ದು ನಮ್ಮ ಮನೆ ಮರ್ಯಾದೆ ಹೋಗ್ತೈತಿ ಹಂಗೆಲ್ಲ ಮಾಡಬಾರ್ದು ಇನ್ನೇನು ಮಾಡೋಕ್ಕಾಗ್ತೈತಿ ಇನ್ನೊಂದು ದಿನ ಇವನು ಕೇಳ್ಬೇಡ ನಿಮ್ಮ ಅಪ್ಪಯ್ಯನ ಅಲ್ಲ ಕಣ್ಲ ಕರಿಯ ನಿನಗೆ ಯೋಟ್ ಹೇಳಿರು ಕೇಳಲ್ಲ ಏ ಕರಿಯ ಏಳಿಲ್ವೇನ್ಲ ನಿಮ್ಮ ಅಪ್ಪಯ್ಯನ ಇವನು ಕೇಳೋದು ಬೇಡ ಅಂತಾನ ಈಗ ನೋಡು ಇಬ್ರನ್ನ ಸರಿ ಎತ್ತದಕ್ಕಿ ಹೋದ ನಿಮ್ಮ ಅಪ್ಪಯ್ಯ ನಾನು ಹೇಳ್ದೆ ನಿಮ್ಮ ಅಪ್ಪಯ್ಯ ಕೊಡ್ಸಲ್ಲ ಕಣ ಸುಮ್ಕಿರ ಅಂತ ಏನ ಕೇಳಿ ಕಡಿಸುತ್ತೆ ಅಂತ ಹೇಳಿ ನೀನು ಓದಿದ್ದೀನಿ ನನಗೂ ಓದಿದ್ದೀನಿ ಅಷ್ಟಲ್ಲ ಕರಿಯ ಅಯ್ಯೋ ದೇವ್ರಿ ಇವನ್ ಸವಾಸಲ್ಲಪ್ಪ ಇವನ್ ಸವಾಸಲ್ಲ ಸುಮ್ಕಿರ್ಲ ಕರಿಯ ನೀನ್ ಏನು ಒಳಗಡೆ ಸುಮ್ಕಿರ ಒಂದು 2 ದಿನ ಕೂಲಿ ಪಾಲಿ ಮಾಡಿ ದುಡ್ಡು ಕುಡಿಕೊಂಡು ನಾನೇನ ಒಯ್ಯ ತರ್ತಿದ್ರೆ ನಾನೇ ತಗೊಂಬತ್ತೀನಿ ರೇಡಿಯೋನ ಗೌಡ್ರ ಕೈ ದುಡ್ಡು ಕೊಟ್ಟರೆ ತಗೊಂಬಂದು ಕೊಡ್ತಾರೆ ಕೂಲಿ ಪಾಲಿ ಮಾಡಿ ದುಡ್ಡು ಕುಡಿಕೊಂಡು ರೇಡಿಯೋ ತಗೊಂಬಂದು ಅದೇ ಸಾಮಾನ್ಯರ ಮನೆಗೆ ಲೈಟ್ ಐತೆ ಅಂದಲ್ಲ ಅದನ್ನು ಎಳಸ್ಕೆ ಮನೆ ಸುಮ್ಮನೆ ಬೇಡ ಇವೇನು ನೋಡಿದ್ಯಲ್ಲ ಇನ್ನೊಂದಿನ ಆತದನ್ನ ಬೇಕು ಅಂತನ ನೀನು ಆಟ ಮಾಡಬೇಡ ಹೆಂಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮರೆಯದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.